ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಇವತ್ತು ಅವರೆಕಾಳು ಬಿರಿಯಾನಿ ಮಾಡ್ತಾಯಿದ್ದೆ. ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ 2 ಹಚ್ಚಿರ್ತಕ್ಕಂಥ ಟೊಮೊಟೊ, ಹಾಗೆ 2 ಈರುಳ್ಳಿ, ಹಾಗೆ 3 ಹಸಿಮೆಣ್ಸಿನ್ಕಾಯಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯ ಸೊಪ್ಪು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಈ ಥರ ಕುಟ್ಟಿ ಹಾಕ್ತೀನಿ ನಾನು ಪೇಸ್ಟ್ನ. ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಪಲಾವ್ ಸ್ಪೈಸಸ್ ಹಾಕಿ ನೆಕ್ಸ್ಟು ನಾವು ಏನು ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಒಂದೊಂದೇ ಹಾಕೋತಾ ಅದು ರೋಸ್ಟ್ ಆದಮೇಲೆ ಎಲ್ಲ ಅದೆಲ್ಲ ನೀಟಾಗಿ ರೋಸ್ಟ್ ಮಾಡಬೇಕು. ನಾವು ಯಾವುದೇ ಒಂದು ಪದಾರ್ಥ ಬಿರಿಯಾನಿ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಮತ್ತೊಂದು ಯಾವುದೇ ಒಂದು ಮಾಡಬೇಕಾದ್ರೂ ನಾವು ಎಷ್ಟು ಒಗ್ಗರಣೆಯಲ್ಲಿ ಎಷ್ಟು ನೀಟಾಗಿ ಫ್ರೈ ಮಾಡಿರ್ತೀವಿ ಅದ್ರ ಮೇಲೆ ಅದು ಟೇಸ್ಟ್ ನಿಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟು ಒಂದು ಕಡೆ ಅವರೆಕಾಳು ಕೂಡ ತೋರಿಸ್ತಾ ಇದ್ದೀನಿ. ನೀವು ಅವರೆಕಾಳು ಬಿರಿಯಾನಿ ಅಂದರೆ ಅವರೆಕಾಳೇ ತೋರಿಸಿಲ್ಲ ಅಂತ ಹೇಳ್ಬೋದು. ಅದನ್ನು ಸೈಡಲ್ಲಿ ಎತ್ತಿಟ್ಟಿದ್ದೆ, ತೋರಿಸಿರಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಕುಟ್ಟಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಶುಂಠಿ ಮತ್ತು ಬೆಳ್ಳುಳ್ಳಿನ ಅದನ್ನು ಕೂಡ ಸೇರಿಸಿದ್ದೀನಿ. ಅದನ್ನು ಕೂಡ ಸೇರಿಸಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಅವರೆಕಾಳನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಅಕ್ಕಿ ಕೂಡ ತೊಗೊಂಡಿದ್ದೆ ನಾನು. ಅಕ್ಕಿನೂ ಫಸ್ಟ್ ನಾನು ಯಾವುದಕ್ಕಾಗಲಿ ಅಕ್ಕಿನ ಹಾಕಿಬಿಟ್ಟು ನೆಕ್ಸ್ಟು ನಾನು ಅದಕ್ಕೆ ತಕ್ಕನಾಗಿ ನೀರು ಹಾಕೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಫಸ್ಟ್ ಅಕ್ಕಿ ಸೇರಿಸಿ, ಟೇಸ್ಟ್ ಮತ್ತು ಚೆನ್ನಾಗಿರುತ್ತೆ. ಅದಾದಮೇಲೆ ಅಕ್ಕಿಗೂ ಕೂಡ 2 ಲೋಟ ತೊಗೊಂಡಿದ್ದೆ ನಾನು, 4 ಲೋಟ ನೀರು ಸೇರಿಸಿ ನೆಕ್ಸ್ಟು ನಾನು ಅದು ಲಿಡ್ನ ಬಿರಿಯಾನಿ ಪೌಡರ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿದೆ. ಅದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟು ಪಲಾವ್ ಬಿರಿಯಾನಿ ಈ ಥರ ಬಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡಿ.